ಎರೆಕ್ಷನ್ ಪ್ರಾಬ್ಲಮ್ಗೆ ಎರಡು ಕಾರಣ ಇರುತ್ತೆ. ಒಂದು ಫಿಸಿಕಲ್, ಇನ್ನೊಂದು ಸೈಕಲಾಜಿಕಲ್. ಫಿಸಿಕಲಲ್ಲಿ ಬಂದರೆ ಹಾರ್ಮೋನಲ್ ಇಶ್ಯೂಸು, ಆರ್ಟ್ರಿ ಅಥವಾ ವೀನಸ್ ಇನ್ಸಫಿಷಿಯನ್ಸಿ, ನ್ಯೂರಲಾಜಿಕಲ್ ಇಶ್ಯೂಸು, ಕೆಲವೊಂದು ಮೆಡಿಕಲ್ ಡಿಸೀಸಿಂದ ಈ ಪ್ರಾಬ್ಲಮ್ ಇರುತ್ತೆ. ಆರ್ಟ್ರಿ ಮತ್ತು ವೀನಸ್ಸಲ್ಲಿ ಹೆಚ್ಚು ಕಡಿಮೆ ಇರೋದನ್ನು ಕಂಡುಹಿಡಲಿಕ್ಕೆ ಪೆನೈಲ್ ಕಲರ್ ಡಾಪ್ಲರ್ ಸ್ಟಡಿ ಅಂತೇಳಿ ಇರುತ್ತೆ. ಸೊ ಒಂದು ಎರೆಕ್ಷನ್ ಆಗಬೇಕಾದ್ರೆ ಆರ್ಟ್ರಿಲಿ ಬ್ಲಡ್ ಫ್ಲೋ ಫಾಸ್ಟ್ ಇರಬೇಕು, ಅಷ್ಟೇ ವೀನಸ್ ಬ್ಲಾಕೇಜ್ ಕರೆಕ್ಟಾಗಿರಬೇಕು. ಬ್ಲಡ್ ಅಲ್ಲೇ ಅಕ್ಯುಮುಲೇಷನ್ ಆಗೋದ್ರಿಂದ ಅದು ಕಂಪ್ಲೀಟ್ ಎರೆಕ್ಷನ್, ಒಂದು ಸ್ಟಿಫ್ನೆಸ್ ಅಂತೇಳಿ ಇರುತ್ತೆ. ಯಾವಾಗ ಆರ್ಟ್ರಿ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ, ವೀನಸ್ ಬ್ಲಾಕೇಜ್ ಕರೆಕ್ಟಾಗಿ ಇರಲ್ಲ, ಇನ್ಸಫಿಷಿಯನ್ಸಿ ಇರುತ್ತೆ, ಆವಾಗ ಎರೆಕ್ಷನ್ ಪ್ರಾಬ್ಲಮ್ ಅಂತೇಳಿ ಆಗುತ್ತೆ. ಈ ಕಲರ್ ಡಾಪ್ಲರ್ ಸ್ಟಡಿಲಿ ಇದು ಕಂಪ್ಲೀಟ್ ಡೀಟೇಲ್ ಆಗಿ ಪಿಕ್ಚರ್ ಸಿಗತ್ತೆ. ಇದನ್ನು ಮಾಡಿಸ್ಬೇಕಾದ್ರೆ ಫಸ್ಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಅವರು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ, ಸೊ ಈ ಟೆಸ್ಟ್ ಅಗತ್ಯ ಇದೆಯೋ ಇಲ್ಲೋ ಅಂತೇಳಿ ನೋಡಿ ಮಾಡ್ತಾರೆ. ಸೊ ಈ ಟೆಸ್ಟನ್ನು ಮಾಡಿದಾಗ ಅದು ಎರೆಕ್ಷನ್ ಪ್ರಾಬ್ಲಮ್, ಆರ್ಟೀರಿಯಲ್ ಅಥವಾ ವೀನಸ್ ಪ್ರಾಬ್ಲಮ್ ಇದೆಯೋ ಇಲ್ಲೋ ಗೊತ್ತಾದ ಮೇಲೆ ಟ್ರೀಟ್ಮೆಂಟ್ ಕೊಡಲಿಕ್ಕಿದು ಹೆಲ್ಪ್ ಆಗುತ್ತೆ.